Good morning to all. Myself Nandini. I welcome you to the today's class and we are going to study about Introduction to Computer. It is the third unit and in that third unit we are going to study about protocols. So what are the topics we are going to study in the today's class? Is course objective, what is a protocol, what are functions of a protocol, applications layer protocol. In that we have 5 types of protocols: DNS, HTTP, SMTP, POP and FTP. So these are the different types of protocols we are using in the application layer. So these are the topics we are going to learn in the today's class. First we'll see protocol. A protocol means a set of rules that governs data communication. So data communication ಅಂತಂದರೆ ಏನು? It is nothing but exchange of the data from one device to the another. ಅದನ್ನು ನಾವು ಡೇಟಾ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, this side it is a sender and it is a receiver. They are communicating, they are exchanging some informations. ಆ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಅಂತಂತಂದರೆ there is a data transfer going place between both the devices ಆಗಿರ್ಬೋದು ಹೋಸ್ಟ್ ಆಗಿರ್ಬೋದು. ಸೊ ಇಲ್ಲಿ ಎರಡೂ ಡಿವೈಸು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ದೇ ಶುಡ್ ಮೇಕ್ ಯೂಸ್ ಆಫ್ ಅ ಲ್ಯಾಂಗ್ವೇಜ್. ಯಾವ ಥರ ಇಬ್ಬರು ಪರ್ಸನ್ಸ್ಗಳು ಕಮ್ಯುನಿಕೇಟ್ ಮಾಡಬೇಕು ಮೆಸೇಜ್ನ ಅಂದರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೋತಾರೆ. ಈ ಪರ್ಸನ್ ಇವಾಗ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾನೆ ಅಂದರೆ ದಿಸ್ ಪರ್ಸನ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್. ಸೊ ವೆನ್ ಬೋತ್ ದ ಪರ್ಸನ್ಸ್ ಆರ್ ಏಬಲ್ ಟು ನೋ ದ ಲ್ಯಾಂಗ್ವೇಜ್ ದೆನ್ ಓನ್ಲಿ ದೇ ಕ್ಯಾನ್ ಕಮ್ಯುನಿಕೇಟ್. ಸೊ ನಾವು ಮನುಷ್ಯರು ಮಾತಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು ಇನ್ಫಾರ್ಮೇಷನ್ಸ್ ಅಂತಂದರೆ ನಾವು ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ಕೋತೀವಿ. ಹಂಗೆ ಮಿಷಿನ್ಸ್ಗಳ ಮಧ್ಯೆ ನಾವು ಡೇಟಾನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಒಂದು ಸೆಂಡರ್ ಆಗಿರುತ್ತೆ, ಒಂದು ರಿಸೀವರ್ ಆಗಿರುತ್ತೆ. ಇವೆರಡೂ ಕೂಡ ಡೇಟಾನ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಅಗೇನ್ ದೇರ್ ಆಲ್ಸೋ ವಿ ಮೇಕ್ ಯೂಸ್ ಆಫ್ ಅ ಲ್ಯಾಂಗ್ವೇಜ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಪ್ರೋಟೋಕಾಲ್ಸ್ ಅಂದರೆ ಅ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ಸ್ ದ ಡೇಟಾ ಕಮ್ಯುನಿಕೇಷನ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಲ್ಯಾಂಗ್ವೇಜ್ನ ನಾವು ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಎಕ್ಸಾಂಪಲ್ ನೀವೇ ನೋಡ್ದಂಗೆ ಇಲ್ಲಿ ಇಬ್ಬರು ಪಿಕ್ಚರ್ ಹಾಕಿದ್ದೀನಿ. ಇವರು ಹಾಯ್ ಅಂತ ಮೆಸೇಜ್ ಹೇಳಿದ್ರೆ ಇವರು ಹಾಯ್ ಅಂತ ರಿಪ್ಲೈ ಮಾಡ್ತಿದ್ದಾರೆ. ಸೊ ಬೋತ್ ಆರ್ ಯೂಸಿಂಗ್ ಅ ಲ್ಯಾಂಗ್ವೇಜ್ ವಿಚ್ ಬೋತ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಂಗೆ ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಕಂಪ್ಯೂಟರ್ ತೊಗೊಂಡಿದ್ದೀವಿ, ಇಲ್ಲೊಂದು ಸರ್ವರ್ ತೊಗೊಂಡಿದ್ದೀವಿ. ಇವೆರಡನ್ನ ನಾವು ಡಿವೈಸಸ್ ಅಂತ ಕರಿತೀವಿ, ಹೋಸ್ಟ್ ಅಂತನಾದರೂ ಕರಿತೀವಿ. ಇವೆರಡರ ಮಧ್ಯೆ ಡೇಟಾ ಎಕ್ಸ್ಚೇಂಜ್ ಆಗಬೇಕು ಅಂತಂದರೆ ದೇರ್ ವಿ ಶುಡ್ ಮೇಕ್ ಯೂಸ್ ಆಫ್ ಅ ಪ್ರೋಟೋಕಾಲ್ಸ್ ಅಂದರೆ ಅ ಸೆಟ್ ಆಫ್ ಅ ರೂಲ್ಸ್ ದಟ್ ಕೌಂಟ್ಸ್ ದ ಡೇಟಾ ಕಮ್ಯುನಿಕೇಷನ್. ಡೇಟಾ ಕಮ್ಯುನಿಕೇಷನ್ ಅಂದರೆ ಎಕ್ಸ್ಚೇಂಜ್ ಆಫ್ ದ ಡೇಟಾ ಬಿಟ್ವೀನ್ ದ 2 or more ಡಿವೈಸಸ್ ಇಸ್ ನೋನ್ ಆ್ಯಸ್ ಅ ಡೇಟಾ ಕಮ್ಯುನಿಕೇಷನ್. ಸೊ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರೋಟೋಕಾಲ್ಸು ಏನು ಇಲ್ಲಿ ನಮ್ಮದು ಕಲಿತೀವಿ ಅಂದರೆ ನೋಡಿ, ಸಿಂಪಲ್ ಡಯಾಗ್ರಾಮ್ ನಾವು ನೋಡಿದ್ರೆ ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ಅ ಸೆಂಡರ್ ಮತ್ತು ರಿಸೀವರ್. ಸೆಂಡರ್ ಜೊತೆಗೆ ರಿಸೀವರ್ ಇರಲೇಬೇಕು. ಬರೀ ಸೆಂಡರು ಡೇಟಾ ಕಳ್ಸೋಕ್ಕಾಗಲ್ಲ. ನಾವು ಯಾವಾಗ ಹೇಳ್ತೀವಿ ಡೇಟಾ ಕಮ್ಯುನಿಕೇಟ್ ಆಗುತ್ತೆ ಅಂದರೆ ವೆನ್ ದೇರ್ ಇಸ್ ಅ 2 or more ಡಿವೈಸಸ್. ಸೆಂಡ್ ಮಾಡೋ ಅಂಥ ಡಿವೈಸ್ನ ನಾವು ಸೆಂಡರ್ ಅಂತ ಕರಿತೀವಿ, ರಿಸೀವ್ ಮಾಡ್ಕೊಳ್ಳೋ ಅಂಥ ಡಿವೈಸ್ನ ರಿಸೀವರ್ ಅಂತ ಕರಿತೀವಿ. ಸೊ ಇವೆರಡರ ಮಧ್ಯೆ ಏನಾಗುತ್ತೆ, ಮೆಸೇಜ್ ಎಕ್ಸ್ಚೇಂಜ್ ಆಗ್ತಿದೆ, ಅದು ಇಲ್ಲಿ ಮೀಡಿಯಮ್ ಅಂತ ಕರಿತೀವಿ. ಅಂದರೆ ದಟ್ ಹೆಲ್ಪ್ ಅಸ್ ಟು ಕ್ಯಾರಿ ಅವರ್ ಮೆಸೇಜ್ ಫ್ರಮ್ ಸೆಂಡರ್ ಟು ದ ರಿಸೀವರ್. ಇದೇನಾಗಿರ್ಬೋದು, ವಯರ್ ಆಗಿರ್ಬೋದು ಅಥವಾ ವೈರ್ಲೆಸ್ ಆದರೂ ಆಗಿರ್ಬೋದು. ವಯರ್ಡ್ ಕಮ್ಯುನಿಕೇಷನ್ ಅಂದರೆ ಎರಡೂ ಡಿವೈಸಸ್ಗಳನ್ನ ಕೇಬಲ್ ಮೂಲಕ ತಗೊಂಡು ಕನೆಕ್ಟ್ ಮಾಡಿರ್ತೀವಿ, ಡೇಟಾ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ. ವೈರ್ಲೆಸ್ ಅಂತ ಅಂದರೆ ಎರಡೂ ಡಿವೈಸ್ನ ನಾವು ಕನೆಕ್ಟ್ ಮಾಡಿರಲ್ಲ, ಬಟ್ ಡೇಟಾ ಎಕ್ಸ್ಚೇಂಜ್ ಆಗುತ್ತೆ ಥ್ರೂ ದ ಸಿಗ್ನಲ್. ಅದನ್ನು ವೈರ್ಲೆಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ದಿಸ್ ಒನ್ ವೆರಿ ಇಂಪಾರ್ಟೆಂಟ್, ಪ್ರೋಟೋಕಾಲ್ಸ್ ಏನು ಹೇಳುತ್ತೆ ಅಂದರೆ ವಾಟ್ ಟೈಪ್ ಆಫ್ data are transmitted, what commands are used to transfer and receive the data, how data transfer is confirmed. ಇಲ್ಲಿ ಈ ಮಿಷಿನಿಂದ ಯಾವ ಟೈಪ್ ಆಫ್ ಡೇಟಾ ಹೋಗ್ತಿದೆ ಆ ಟೈಪ್ ಆಫ್ ಡೇಟಾ ರಿಸೀವ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವ ಕಮೆಂಟ್ಸ್ ಯೂಸ್ ಮಾಡಿದ್ದಾರೆ, ಯಾವ ಪೋರ್ಟ್ ಯೂಸ್ ಮಾಡಿದ್ದಾರೆ. ಪೋರ್ಟ್ ಅಂತ ಅಂದರೆ ಒಂದು ಮಿಷಿನಲ್ಲಿ ವಿ ಹ್ಯಾವ್ ಅ ನಂಬರ್ ಆಫ್ ಪೋರ್ಟ್ಸ್. ಆ ಪೋರ್ಟ್ಸ್ಗಳು ಒಂದೊಂದು ಪೋರ್ಟು ಒಂದೊಂದು ಅಪ್ಲಿಕೇಶನ್ಸ್ನ ರನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫೈಲ್ಸ್ನ ರಿಸೀವ್ ಮಾಡ್ಕೊಳ್ಳೋಕೆ ಒಂದು ಪೋರ್ಟ್ ಇರುತ್ತೆ, ಇಂಟರ್ನೆಟ್ನ ಆ್ಯಕ್ಸಸ್ ಮಾಡೋಕ್ಕೆ ಒಂದು ಪೋರ್ಟ್ ಇರುತ್ತೆ, ಆಮೇಲೆ ಇಮೇಲ್ ಆ್ಯಕ್ಸಸ್ ಮಾಡೋದಕ್ಕೆ ಒಂದು ಪೋರ್ಟ್ ಇರುತ್ತೆ. ಸೊ ಇಲ್ಲಿ ಪೋರ್ಟ್ ಡಿಪೆಂಡಿಂಗ್ ಯಾವ ಪೋರ್ಟ್ನ ಯೂಸ್ ಮಾಡ್ಕೊಂಡು ನಾವು ಮೆಸೇಜ್ನ ಸೆಂಡ್ ಮಾಡಿದ್ದೀವಿ
ಮತ್ತು ಯಾವ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು ಮೆಸೇಜ್ನ ಸೆಂಡ್ ಮಾಡ್ತಿದ್ದೀವಿ, ಯಾವ ಟೈಪ್ ಆಫ್ ಡೇಟಾನ ಸೆಂಡ್ ಮಾಡ್ತಿದ್ದೀವಿ, ಫೈಲ್ಸ್ನ ಸೆಂಡ್ ಮಾಡ್ತಿದ್ದೀವ, ಟೆಕ್ಸ್ಟ್ ಸೆಂಡ್ ಮಾಡ್ತಿದ್ದೀವ, ವಿಡಿಯೋ ಸೆಂಡ್ ಮಾಡ್ತಿದ್ದೀವ, ಇದೆಲ್ಲ ನಮ್ಮದು ಪ್ರೋಟೋಕಾಲು ಹೇಳುತ್ತೆ. ಸೊ ಇಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಿ ನಾವು ಸೆಂಡ್ ಮಾಡ್ತೀವಿ, ಸೇಮ್ ಪ್ರೋಟೋಕಾಲ್ ಶುಡ್ ಬಿ ಯೂಸ್ಡ್ ಅಟ್ ದ ರಿಸೀವರ್ ಟು ರಿಸೀವ್ ದ ಮೆಸೇಜ್. ಸೊ ವೆರಿ ಸಿಂಪಲ್ ಡೆಫಿನೇಷನ್ ಏನು ಅಂದರೆ, ಎ ಸೆಟ್ ಆಫ್ ರೂಲ್ಸ್ ದಟ್ ಗೌನ್ಸ್ ದ ಡೇಟಾ ಕಮ್ಯುನಿಕೇಷನ್ ಇಸ್ ನೋನ್ ಆ್ಯಸ್ ಅ ಪ್ರೋಟೋಕಾಲ್. ಯಾವ ಥರ ಇಬ್ಬರು ಮನುಷ್ಯರು ಮಾತಾಡಬೇಕು, ಡೇಟಾನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಅದೇ ಥರ ಎರಡು ಮಿಷಿನ್ಸ್ಗಳು ಡೇಟಾನ ಸೆಂಡ್ ಮಾಡಿ ಡೇಟಾನ ರಿಸೀವ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಮೇನಾಗಿ ಪ್ರೋಟೋಕಾಲ್ಸ್ ಬೇಕು. ಅದಾದಮೇಲೆ ಪ್ರೋಟೋಕಾಲ್ಸ್ ಏನು ಹೇಳುತ್ತೆ, ವಾಟ್ ಟೈಪ್ ಆಫ್ ಡೇಟಾ ಟ್ರಾನ್ಸ್ಮಿಟ್ ಮಾಡ್ತಿದ್ದೀವಿ, ಯಾವ ಕಮೆಂಟ್ಸ್ನ ಯೂಸ್ ಮಾಡ್ತಿದ್ದೀವಿ ಡೇಟಾನ ಸೆಂಡ್ ಮಾಡೋಕ್ಕೆ ರಿಸೀವ್ ಮಾಡೋಕ್ಕೆ, ಮತ್ತು ಯಾವ ಥರ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ. ಈಗ ನಾವು ನೋಡೋಣ. ಇಲ್ಲಿ ನಾನು ಬರೀ ಒಂದು ಸೆಂಡರ್ ಅಂತ ಬರೆದ್ಬಿಟ್ಟಿದ್ದೀನಿ, ಇಲ್ಲಿ ರಿಸೀವರ್ ಅಂತ ಇದೆ. ಬಟ್ ಸೆಂಡರ್ ಸೈಡಲ್ಲಿ ಯೂಶಲಿ ಡೇಟಾ ಟ್ರಾನ್ಸ್ಫರ್ ಆಗೋದು ನಾವು OSI ಮಾಡೆಲ್ ಅಂತ ಕರಿತೀವಿ. ಆ OSI ಮಾಡೆಲಲ್ಲಿ 7 ಲೇಯರ್ಸ್ ಇರುತ್ತೆ. ನಮ್ಮ ಡೇಟಾ ಸೆಂಡರಿಂದ ಒಂದೇ ಸತಿ ಡೈರೆಕ್ಟಾಗಿ ರಿಸೀವರ್ಗೆ ಹೋಗಲ್ಲ. ಅದೇನಾಗುತ್ತೆ, ಪ್ರತಿಯೊಂದು ಲೇಯರ್ನು ಪಾಸ್ ಮಾಡಿ ಆಮೇಲೆ ಅದೇನಾಗುತ್ತೆ ಸಿಗ್ನಲ್ಸಾಗಿ ಕನ್ವರ್ಟ್ ಆಗುತ್ತೆ. ಫಿಸಿಕಲ್ ಲಿಂಕ್ ಲೇಯರ್ ಅಂದರೆ ಅಲ್ಲಿ ನಮ್ಮದು ಡೇಟಾ ಸಿಗ್ನಲಾಗಿ ಕನ್ವರ್ಟ್ ಆಗಿರೋದು ಟ್ರಾನ್ಸ್ಫರ್ ಆಗುತ್ತೆ. ಸೇಮ್ ಪ್ರೊಸೀಜರ್ ಇಲ್ಲಿ ರಿಸೀವರಲ್ಲಿ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೆಂಡರ್ ಹತ್ರ ಒಂದು ಡೇಟಾ ಇದೆ. ಸೊ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಈಗ ಅವನು ಫಾರ್ ಎಕ್ಸಾಂಪಲ್ ಇವಾಗ ಅವರು ಮೇಲೇ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸೊ ಮೇಲಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಇಂಟರ್ನೆಟ್ ಯೂಸ್ ಮಾಡ್ಕೋತೀವಿ, ಬ್ರೌಸರ್ ಯೂಸ್ ಮಾಡ್ಕೋತೀವಿ, ನಾನು ಟೈಪ್ ಮಾಡ್ತೀನಿ, ಅಟ್ಯಾಚ್ ಮಾಡ್ತೀನಿ, ಇದು ಅಪ್ಲಿಕೇಶನ್ ಸಾಫ್ಟ್ವೇರು. ನೆಕ್ಸ್ಟು ನಾನು ಸೆಂಡ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ದಟ್ ಡಸ್ ನಾಟ್ ಡೈರೆಕ್ಟ್ಲಿ ಗೋಸ್ ಟು ದ ರಿಸೀವರ್, ಇಟ್ ವಿಲ್ ಗೋ ಥ್ರೂ ಆಲ್ ದ 7 ಲೇಯರ್ಸ್. ಓಕೆನಾ. ಫಸ್ಟ್ ಒನ್ ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡೇಟಾ ಲಿಂಕ್ ಲೇಯರ್ ಮತ್ತು ಫಿಸಿಕಲ್ ಲೇಯರ್. ಪ್ರತಿಯೊಂದು ಲೇಯರಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಹೆಡ್ಡರ್ನ ಆ್ಯಡ್ ಮಾಡ್ತೀವಿ. ಅಂದರೆ ಈಗ ಅಪ್ಲಿಕೇಶನ್ ಲೇಯರಿಂದ ಡೇಟಾ ಬಂದಿದ್ದು ಪ್ರೆಸೆಂಟೇಷನ್ ಲೇಯರ್ಗೆ ಹೋಗುತ್ತೆ. ಆ ಪ್ರೆಸೆಂಟೇಷನ್ ಲೇಯರಲ್ಲಿ ಆ ಹೆಡ್ಡರ್ನ ಹಾಕ್ತೀವಿ, ಆ ಪ್ರೋಟೋಕಾಲ್ಸ್ ಏನೇನಿದೆ ಅವು ಯೂಸ್ ಮಾಡ್ಕೋತೀವಿ, ಮತ್ತು ತಿರ್ಗಾ ಅದನ್ನು ಸೆಷನ್ ಲೇಯರ್ಗೆ ಕಳಿಸ್ತೀವಿ. ಸೆಷನ್ಸ್ ಲೇಯರಲ್ಲಿ ಮತ್ತೆ ಹೆಡ್ಡರ್ ಆ್ಯಡ್ ಆಗುತ್ತೆ, ಮತ್ತೆ ಡೇಟಾ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಹೋಗುತ್ತೆ, ಮತ್ತೆ ಹೆಡ್ಡರ್ ಆ್ಯಡ್ ಆಗುತ್ತೆ, ನೆಟ್ವರ್ಕು, ಡೇಟಾ ಲಿಂಕು, ಫಿಸಿಕಲು. ಆಗ ಇಲ್ಲಿ ಬಂದಾಗ ಏನಾಗುತ್ತೆ, ಫಿಸಿಕಲ್ಗೆ ಬಂದಾಗ ನಮ್ಮ ಡೇಟಾ ಏನಾಗಿರುತ್ತೆ ಅದು ಸಿಗ್ನಲ್ ಫಾರ್ಮ್ಸಾಗಿ ಕನ್ವರ್ಟ್ ಆಗುತ್ತೆ. ಸಿಗ್ನಲ್ ಫಾರ್ಮ್ಸ್ ಆಗಿ ಕನ್ವರ್ಟ್ ಆಗಿ ಕೇಬಲ್ ಮೂಲಕ ಪಾಸ್ ಆಗಿ ರಿಸೀವರ್ ಸೈಡಲ್ಲಿ ರಿಸೀವ್ ಆಗಬೇಕು ಅಂದಾಗ ಫಸ್ಟ್ ಇಲ್ಲಿ ಫಿಸಿಕಲ್ ಲೇಯರ್ಗೆ ಬಂದಾಗ ಆ ಹೆಡ್ಡರ್ ರಿಮೂವ್ ಆಗುತ್ತೆ. ನೆಕ್ಸ್ಟು ಡೇಟಾ ಲಿಂಕ್ ಲೇಯರ್ಗೆ ಹೋಗುತ್ತೆ, ಆ ಹೆಡ್ಡರ್ ರಿಮೂವ್ ಆಗುತ್ತೆ. ನೆಕ್ಸ್ಟು ನೆಟ್ವರ್ಕ್ ಹೋಗುತ್ತೆ, ಟ್ರಾನ್ಸ್ಪೋರ್ಟ್. ಪ್ರತಿಯೊಂದು ಲೇಯರು ಅದು ರೀಚ್ ಆಗ್ತಾ ಹೋದಂಗೆ ಆ ಹೆಡ್ಡರ್ ಏನಾಗ್ತಾ ಹೋಗುತ್ತೆ, ಡಿಲೀಟ್ ಆಗ್ತಾ ಹೋಗುತ್ತೆ. ಯಾಕೆ ಹೆಡ್ಡರ್ನ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಸೊ ದಟ್ ಡೇಟಾ ಏನಾಗಿದೆ ಈ ಪರ್ಟಿಕ್ಯುಲರ್ ಲೇಯರಿಂದ ಈ ಪರ್ಟಿಕ್ಯುಲರ್ಗೆ ಹೋಗಬೇಕು, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಹೆಡ್ಡರ್ನ ಆ್ಯಡ್ ಮಾಡ್ತೀವಿ. ವೆರಿ ಸಿಂಪಲಾಗಿ ಏನು ಹೇಳಬೇಕಂತಂದರೆ OSI ಮಾಡೆಲ್ ಅಪ್ಲಿಕೇಶನ್ಸ್ ಯೂಶಲಿ ಡೇಟಾ ಸೆಂಡರಿಂದ ರಿಸೀವರ್ಗೆ ಹೋಗಬೇಕು ಅಂದರೆ OSI ಮಾಡೆಲ್ನ ನಾವು ಯೂಸ್ ಮಾಡ್ಕೋತೀವಿ. ಅಂದರೆ 7 ಲೇಯರ್ಸ್ನ ಕ್ರಾಸ್ ಮಾಡಿ ಡೇಟಾ ಏನಾಗುತ್ತೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಹೋಗುತ್ತೆ. ಅಪ್ಲಿಕೇಶನ್ ಲೇಯರ್ ಅಂದರೆ ನಾವು ಏನು ಫೈಲ್ಸ್ನ ರೆಡಿ ಮಾಡ್ತೀವಿ ಅದು ನಮ್ಮದು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾವೇನು ಡೇಟಾನ ರೆಡಿ ಮಾಡಿರ್ತೀವಿ ಅದು ಫಸ್ಟು ಅಪ್ಲಿಕೇಶನ್ ಲೇಯರ್ಗೆ ಹೋಗುತ್ತೆ. ಅದಾದಮೇಲೆ ಲೇಯರ್ ಬೈ ಲೇಯರ್ ಪಾಸ್ ಆಗಿ ಲಾಸ್ಟಲ್ಲಿ ಫಿಸಿಕಲ್ ಲೇಯರ್ಗೆ ಬರುತ್ತೆ. ಪ್ರತಿಯೊಂದು ಲೇಯರಲ್ಲೂ ಕೂಡ ನಾವು ಹೆಡ್ಡರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಟು ಇಂಡಿಕೇಟ್ಸ್ ದಟ್ ದಿಸ್ ಡೇಟಾ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಹೆಡ್ಡರ್. ಯಾವಾಗ ಫಿಸಿಕಲ್ ಲೇಯರ್ ಬರುತ್ತೆ ಡೇಟಾ ಏನಾಗುತ್ತೆ ಸಿಗ್ನಲ್ ಫಾರ್ಮಾಗಿ ಕನ್ವರ್ಟ್ ಆಗುತ್ತೆ, ಮತ್ತು ತಿರ್ಗಾ ರಿಸೀವರ್ಗೆ ಹೋಗೋದಾಗ ಪ್ರತಿಯೊಂದು ಲೇಯರಲ್ಲೂ ಕೂಡ ಡೇಟಾ ಪ್ಯಾಕ್ ಏನಾಗುತ್ತೆ ಹೆಡ್ಡರ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಯಾವಾಗ ರಿಸೀವರ್ ಸೈಡಲ್ಲಿ ನಮ್ಮದು ಡೇಟಾ ಆ್ಯಕ್ಚುಲ್ ಡೇಟಾ ರಿಸೀವ್ ಆಗುತ್ತೆ ಆವಾಗ ಡೇಟಾ ಏನಾಗುತ್ತೆ ಆ್ಯಕ್ಚುಲ್ ಡೇಟಾ ಗೆಟ್ ಬಿ ರಿಸೀವ್ಡ್ ಅಟ್ ದ ರಿಸೀವರ್ ಸೈಡ್. ಸೊ ಇಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಪ್ರೋಟೋಕಾಲ್ ಅಂದರೆ ಕಮ್ಯುನಿಕೇಟ್ ಮಾಡೋಕ್ಕೆ ಬೇಕಾಗಿರುವಂಥ ರೂಲ್ಸ್ಗಳನ್ನ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಪ್ರೋಟೋಕಾಲ್ಸ್ ನಮಗೆ ವಾಟ್ ಟೈಪ್ ಆಫ್ ಡೇಟಾ ಟ್ರಾನ್ಸ್ಮಿಟ್ ಮಾಡ್ತೀವಿ, ಯಾವ ಕಮ್ಯಾಂಡ್ನ ಯೂಸ್ ಮಾಡ್ತಿದ್ದೀವಿ, ಯಾವ ಡೇಟಾ ಸೆಂಡ್ ಆಗ್ತಿದೆ, ಯಾವ ಟೈಪ್ ಆಫ್ ಡೇಟಾ ಬರ್ತಿದೆ, ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಏನು ಯೂಸ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ಕೂಡ ಪ್ರೋಟೋಕಾಲ್ ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ನಿಮಗೆ ಹೇಳಿದೆ ಅಲ್ವಾ ಇಟ್ ಹ್ಯಾಸ್ 7 ಲೇಯರ್ಸ್ ಅಂತ. ಪ್ರತಿಯೊಂದು ಲೇಯರು ಕೂಡ ಒಂದೊಂದು ಫಂಕ್ಷನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ನೆಟ್ವರ್ಕ್ ಲೇಯರ್ಗೆ ಬಂದಾಗ ಆ ನೆಟ್ವರ್ಕ್ ಲೇಯರ್ ಏನು ಮಾಡುತ್ತೆ ಅಂದರೆ ಮೇಲ್ಗಡೆ ಲೇಯರಿಂದ ಡೇಟಾನ ರಿಸೀವ್ ಮಾಡ್ಕೊಳ್ಳುತ್ತೆ,
ಈ ಲೇಯರ್ಗೆ ಬಂದಾಗ ಅದು ಐ ಪಿ ಅಡ್ರೆಸ್ನ ಆ್ಯಡ್ ಮಾಡುತ್ತೆ. ಐ ಪಿ ಅಡ್ರೆಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಕರಿತೀವಿ. ಅಂದರೆ ಸೆಂಡರ್ಗೆ ರಿಸೀವರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅದ್ರ ಐ ಪಿ ಅಡ್ರೆಸ್ನ ನಾವು ಅದ್ರ ಐ ಪಿ ಅಡ್ರೆಸ್ ಬೇಕು. ಐ ಪಿ ಅಡ್ರೆಸ್ನ ಆ್ಯಡ್ ಮಾಡೋದು ಯಾವುದು ಅಂದರೆ ಡೇಟಾ ಲಿಂಕ್ ಲೇಯರ್. ಸೊ ಪ್ರತಿಯೊಂದು ಲೇಯರಲ್ಲೂ ಕೂಡ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇರುತ್ತೆ ದಟ್ ವಿಲ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ನಾವೀಗ ಫಸ್ಟು ಅಪ್ಲಿಕೇಶನ್ ಲೇಯರ್ನ ನಾವು ದ ಟಾಪ್ ಮೋಸ್ಟ್ ಲೇಯರ್ ಆಫ್ ದಿ OSI ಮಾಡೆಲ್ ಅಂತ ಕರಿತೀವಿ. ಅಪ್ಲಿಕೇಶನ್ ಲೇಯರ್ ಇಸ್ ದ ಟಾಪ್ ಮೋಸ್ಟ್ ಲೇಯರ್ ಆಫ್ ದಿ OSI ಮಾಡೆಲು. ಇಲ್ಲೇನು ಅಪ್ಲಿಕೇಶನ್ ಲೇಯರ್ದು ಫಂಕ್ಷನ್ ಏನು? ಇಟ್ ಫೆಸಿಲಿಟೇಟ್ಸ್ ದ ಯೂಸರ್ ಟು ಯೂಸ್ ದ ಸರ್ವಿಸಸ್ ಆಫ್ ದ ನೆಟ್ವರ್ಕಲ್ಲಿರುವಂಥ ಸರ್ವಿಸಸ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಅಪ್ಲಿಕೇಶನ್ ಹೇಳುತ್ತೆ. ಯೂಸರ್ ಲಾಗಿನ್, ನೇಮಿಂಗು, ನೆಟ್ವರ್ಕ್ ಡಿವೈಸಸ್, ಫಾರ್ಮೇಟಿಂಗ್ ದ ಮೆಸೇಜು, ಇಮೇಲ್ ಟ್ರಾನ್ಸ್ಫರ್ ಮಾಡೋದು, ಫೈಲ್ ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲ ನಮ್ಮದು ಅಪ್ಲಿಕೇಶನ್ ಲೇಯರ್. So application layer is the topmost layer of the OSI model. It facilitates the user to use the service of the network. For example, ಇಮೇಲ್ನ ಯೂಸ್ ಮಾಡ್ಕೊಂಡು ಡೇಟಾ ಟ್ರಾನ್ಸ್ಫರ್ ಮಾಡೋದು, ಲಾಗಿನ್ ಆಗೋದು, ಮತ್ತು ಮೆಸೇಜಸ್ನ ಫಾರ್ಮೇಟ್ ಮಾಡ್ಕೊಳ್ಳೋದು, ಇವೆಲ್ಲ ನಮ್ಮದು ಅಪ್ಲಿಕೇಶನ್ ಲೇಯರು ಮಾಡುತ್ತೆ. ಈ ಅಪ್ಲಿಕೇಶನ್ ನೋಡಿ ಇಲ್ಲಿ, ದಿಸ್ ಈಸ್ ದ ಟಾಪ್ ಮೋಸ್ಟ್ ಲೇಯರ್ OSI ಮಾಡಲಲ್ಲಿ ಅಪ್ಲಿಕೇಶನ್ ಲೇಯರ್. ಅದಾದಮೇಲೆ ಅಪ್ಲಿಕೇಶನ್ ಲೇಯರ್ ಏನು ಯೂಸ್ ಮಾಡುತ್ತೆ? ಹೆಲ್ಪ್ ಅಸ್ ಟು interact with the devices that are far away from the user. ಅದಕ್ಕೆ ನಾವು ಯೂಶಲಿ ನಾವೇನಾದರೂ ಸರ್ಚ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ? ಗೂಗಲ್ಗೆ ಹೋಗ್ತೀವಿ. ಗೂಗಲ್ಗೆ ಹೋದರೆ ಅದು ವೆಬ್ ಬ್ರೌಸರ್ ಸಾಫ್ಟ್ವೇರು. ಅದೇನಕ್ಕೆ ಯೂಸ್ ಮಾಡ್ತೀವಿ? ನಮ್ಮದೇನೋ ಒಂದು ಸರ್ಚ್ ಮಾಡಬೇಕಾಗಿರುತ್ತೆ, ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ? ಅಲ್ಲಿ ನಾವು ಗೂಗಲ್ನ ಓಪನ್ ಮಾಡಿ ನಾವು ಕ್ವೆಶನ್ನ ಟೈಪ್ ಮಾಡ್ತೀವಿ. ಸೊ ಅದು ಏನಂತಂದರೆ ಅಪ್ಲಿಕೇಶನ್ ಲೇಯರ್ ಹೆಲ್ಪ್ ಅಸ್ ಟು ಇಂಟರ್ಯಾಕ್ಟ್ ವಿತ್ ದ ಇಂಟರ್ನೆಟ್ ಅಥವಾ ನೆಟ್ವರ್ಕ್. ಈಗ ನಾವು ಟೈಪ್ ಮಾಡಿದ ತಕ್ಷಣ www.google.com ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜಲ್ಲಿ ನಿನ್ಗೇನು ಬೇಕು? ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಎ ಅಪ್ಲಿಕೇಶನ್ ಲೇಯರ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ? ಯು ಆರ್ ಸೆಂಡಿಂಗ್ ಅ ರಿಕ್ವೆಸ್ಟ್ ಫಾರ್ ದ ಸರ್ವರ್, ಗೂಗಲ್ ಸರ್ವರ್. ಅದು ಎಲ್ಲೋ ಇದೆ, ದೂರದಲ್ಲಿದೆ. ನೀನು ವಾಟ್ ಈಸ್ ಅಪ್ಲಿಕೇಶನ್ ಲೇಯರ್ ಅಂದರೆ ನಿಂದು ಕ್ವೆಶನ್ನು, ನೀನು ಏನು ಮಾಡ್ತಿದ್ಯಾ? ಗೂಗಲ್ ಸರ್ವರ್ನ ಕೇಳ್ತಾ ಇದೆಯಾ. ಸೊ ಇವಾಗ ನಿನ್ನ ರಿಕ್ವೆಸ್ಟನ್ನ ತಗೊಂಡು ಹೋಗಿ ಅಲ್ಲಿ ಸರ್ವರ್ಗೆ ಕೊಡೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಪ್ರೋಗ್ರಾಮ್ಸ್ ಬರೆದಿರ್ತೀವಿ, ಆಯಿತಾ? ಅಲ್ಲಿಂದ ರೆಸ್ಪಾನ್ಸ್ ಬರೋದು ವಾಪಸ್ ಇಲ್ಲಿಗೆ ಬರುತ್ತೆ. ಸೊ ಇದೆಲ್ಲ ನಡೀತಾ ಇರೋದು ಯಾವ ಲೇಯರಲ್ಲಿ ಅಂದರೆ ಅಪ್ಲಿಕೇಶನ್ ಲೇಯರು ನೋಡಿ, ಯೂಸರ್ ಟು ಯೂಸ್ ದ ಸರ್ವಿಸಸ್ ಆಫ್ ದ ನೆಟ್ವರ್ಕ್. ಸೊ ಮೇನಾಗಿ ಇಂಟರ್ನೆಟ್ನ ಯೂಸ್ ಮಾಡ್ತೀವಲ್ಲ, ದಟ್ ಆಲ್ ಡನ್ ಬೈ ದಿ ಅಪ್ಲಿಕೇಶನ್ ಲೇಯರ್. ಸೊ ಕಾಮನ್ ಆಗಿ ಯೂಸ್ ಮಾಡೋ ಅಪ್ಲಿಕೇಶನ್ ಲೇಯರಲ್ಲಿ ಪ್ರೋಟೋಕಾಲ್ಸ್ಗಳು ವಿ ಹ್ಯಾವ್ 5 ಡಿಫ್ರೆಂಟ್ ಟೈಪ್ಸ್. ಡೊಮೇನ್ ನೇಮ್ ಸರ್ವಿಸ್, ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್, file transfer protocol. So these are the different types of protocols we use in the application layer ಅಂದರೆ ಅದು ಯೂಸರ್ ಫ್ರೆಂಡ್ಲಿ ಥರ ಇರುತ್ತೆ. ಸಾಫ್ಟ್ವೇರ್ಸ್ನ ಡಿಸೈನ್ ಮಾಡಿರ್ತೀವಿ, ಆ ಸಾಫ್ಟ್ವೇರ್ಸ್ಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ಅದು ಅಪ್ಲಿಕೇಶನ್ ಲೇಯರ್. ಅದರಲ್ಲಿ ಫಸ್ಟ್ ಒನ್ನು ಡೊಮೇನ್ ನೆಟ್ವರ್ಕ್ ಸಿಸ್ಟಮ್. ನೋಡಿ, ಇದನ್ನು ನಾವು ಆಲ್ಮೋಸ್ಟ್ ನೋಡಿರ್ತೀವಿ, ಬಟ್ ನಮಗೆ ಗೊತ್ತಿರೋದಿಲ್ಲ. ಇಟ್ ಕನ್ವರ್ಟ್ಸ್ ದ ನೇಮ್ಸ್ ವಿ ಟೈಪ್ ಇನ್ ಅಡ್ರೆಸ್ ಬಾರ್ ಟು ದ IP ಅಡ್ರೆಸ್ ಆಫ್ ದ ಹೋಸ್ಟ್ ಸರ್ವರ್. ಫಸ್ಟು IP ಅಡ್ರೆಸ್ ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಯಾವ್ಯಾವ ಡಿವೈಸಸ್ಸು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ ಆ ಪ್ರತಿಯೊಂದು ಡಿವೈಸ್ಗೂ ಕೂಡ ಒಂದು ಅಡ್ರೆಸ್ ಇರುತ್ತೆ, ಅದನ್ನು IP ಅಡ್ರೆಸ್ ಅಂತ ಕರಿತೀವಿ. IP ಅಡ್ರೆಸ್ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ವೆನ್ ದೇರ್ ಈಸ್ ಅ ಇಂಟರ್ನೆಟ್ ಆನ್ ದಟ್ ಸಿಸ್ಟಮ್. ನೀವು ಕೂಡ ನಿಮ್ಮ ಮಿಷಿನಲ್ಲಿ ಇಂಟರ್ನೆಟ್ ಇತ್ತು ಅಂದರೆ ಕಮಾಂಡ್ ಪ್ರಾಂಪ್ಟ್ಗೆ ಹೋಗಿ IP ಕಾನ್ಫಿಗ್ ಅಂತ ಕೊಟ್ಟರೆ ನಿಮ್ಮ ಮಿಷಿನ್ಗೂ ಕೂಡ ಏನಾಗಿರುತ್ತೆ? IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ಇಂಡಿಕೇಟ್ಸ್ ದಟ್ ಯಾವ ಥರ ನೀವು ಮನೆಗೆ ಒಂದು ಲೆಟರ್ ಬರಬೇಕು ಅಂತಂದರೆ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ನ ಬರೆದ್ರೆ ನಿಮ್ಮ ಮನೆಗೆ ಲೆಟರ್ ಹೆಂಗೆ ಬರುತ್ತೆ, ಅದೇ ಥರ ಒಂದು ಮಿಷಿನ್ಗೆ ಡೇಟಾ ಹೋಗಬೇಕು, ಅಲ್ಲಿಂದ ಡೇಟಾ ಬರಬೇಕು ಅಂದರೆ ಅಡ್ರೆಸ್ ಇರಬೇಕು. ಆ ಅಡ್ರೆಸ್ನ ನಾವೇನಂತ ಕರಿತೀವಿ? IP ಅಡ್ರೆಸ್ ಅಂತ ಕರಿತೀವಿ. IP ಅಡ್ರೆಸ್ಸು ಎಲ್ಲ ಮಿಷಿನಲ್ಲೂ ಇರಲ್ಲ. ವಿಚ್ ಮಿಷಿನ್ ದಟ್ ಆ್ಯಸ್ ಅನ್ ಇಂಟರ್ನೆಟ್, ಆ ಮಿಷಿನ್ಗೆ IP ಅಡ್ರೆಸ್ಸು ಬರುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ನಾವೆಲ್ಲ ಯೂಶ್ವಲಿ ನಾವು ಇಂಟರ್ನೆಟ್ನ ಆ್ಯಕ್ಸಸ್ ಮಾಡ್ತಾನೆ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ ನಾವೇನೋ ಒಂದು ಶಾಪಿಂಗ್ ಮಾಡಬೇಕಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ? ಗೂಗಲ್ ಓಪನ್ ಮಾಡ್ತೀವಿ. ಗೂಗಲ್ ಓಪನ್ ಮಾಡಿದ ತಕ್ಷಣ www.amazon.com ಅಂತ ಕೊಡ್ತೀವಿ. ಅದೇನಾಗುತ್ತೆ? ಇಟ್ ಈಸ್ ಎ ಹ್ಯೂಮನ್ ರೀಡಬಲ್ ಅಡ್ರೆಸ್, ಆಯಿತಾ? ಅದೇನಾಗುತ್ತೆ? DNS ಅಂದರೆ ಡೊಮೇನ್ ನೇಮ್ ನೆಟ್ವರ್ಕಿಗೆ ಹೋಗುತ್ತೆ. ಅಲ್ಲಿ ಅದಕ್ಕೆ ಏನು IP ಅಡ್ರೆಸ್ ಇರುತ್ತೆ ಅದು ಬರುತ್ತೆ.
ಆಯಿತಾ. ಆ IP ಅಡ್ರೆಸ್ ನಮ್ಮ ಸಿಸ್ಟಮಿಗೆ ಬರುತ್ತೆ. ಈಗ ನಾನೇನೋ ಒಂದು ರಿಕ್ವೆಸ್ಟ್ನ ಫಾರ್ ಎಕ್ಸಾಂಪಲ್ ನಾನೇನೋ ಶಾಪ್ ಮಾಡಬೇಕಾಗುತ್ತೆ. ಆವಾಗ IP ಅಡ್ರೆಸ್ ಬಂದ ತಕ್ಷಣ ನಾನು ಏನು ಕೊಡ್ತೀನಿ, ಫಾರ್ ಎಕ್ಸಾಂಪಲ್ ಬುಕ್ಸು, ಯಾವುದೋ ಆಥರ್ ಬುಕ್ ಸರ್ಚ್ ಮಾಡ್ತಿರ್ತೀನಿ, ಬುಕ್ ಮಾಡಬೇಕಾಗುತ್ತೆ. ಆವಾಗ ನಾನು ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ನಮ್ಮದು ಮೆಸೇಜ್ ಹೋಗುತ್ತೆ. ಯಾಕೆ ನಾವು ಇಲ್ಲಿ ರೀಡಬಲ್ ಫಾರ್ಮಲ್ಲಿ ಇದೆ ಗೊತ್ತಾ, ನಾವೆಲ್ಲ IP ಅಡ್ರೆಸ್ಗಳನ್ನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆಮೇಲೆ IP ಅಡ್ರೆಸ್ ಏನಾಗ್ತಿರುತ್ತೆ, ದಟ್ ಈಸ್ ನಾಟ್ ಪರ್ಮನೆಂಟ್, ಅದೇನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಈ DNS ಸರ್ವರಲ್ಲಿ ಏನಿರುತ್ತೆ ಅಂದರೆ, ಲೋಕಲ್ ಡಿವೈಸಸ್ಗಳು ಯಾವ್ಯಾವ ಇಂಟರ್ನೆಟ್ನ ಆ್ಯಕ್ಸೆಸ್ ಮಾಡ್ತಿರ್ತವೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ಸ್ಗಳು ಕೂಡ ಈ DNS ಸರ್ವರಲ್ಲಿ ಇರುತ್ತೆ. ನಾವು ಫಸ್ಟು ಏನೋ ಒಂದು www.google.com ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಆ ಪರ್ಟಿಕ್ಯುಲರ್ IP ಅಡ್ರೆಸ್ ನಮ್ಮ ಮಿಷಿನಿಗೆ ಬರುತ್ತೆ. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಆ IP ಅಡ್ರೆಸ್ ಮೂಲಕ ನಾವೇನು ಮಾಡ್ತೀವಿ, ವಿ ಆರ್ ಸೆಂಡಿಂಗ್ ದ ರಿಕ್ವೆಸ್ಟ್. ಆವಾಗ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ. ಅದನ್ನು ನಾವು DNS ಅಂತ ಕರಿತೀವಿ, ಡೊಮೇನ್ ನೆಟ್ವರ್ಕ್ ಸಿಸ್ಟಮ್. ಇಟ್ ಕನ್ವರ್ಟ್ಸ್ ದ ನೇಮ್ ವಿ ಟೈಪ್ ಇನ್ ಅಡ್ರೆಸ್ ಬಾರ್ ಟು ದಿ IP ಅಡ್ರೆಸಸ್ ಆಫ್ ದ ಹೋಸ್ಟೆಡ್ ಸರ್ವರ್. ಯಾಕಂದರೆ ಮಿಷಿನ್ಗೆ ನೀನು www.amazon.com ಅಂತ ಕೊಟ್ಟರೆ ಅರ್ಥ ಆಗಲ್ಲ. ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒನ್ಲಿ ದ ಅಡ್ರೆಸ್. ಆ ಅಡ್ರೆಸ್ ಬೇಕು ಅಂತಂದರೆ ನಾವು ಅವಾಗ DNS ಸರ್ವರ್ ಯೂಸ್ ಮಾಡ್ಕೋತೀವಿ. ನಮಗೆ DNS ಸರ್ವರಿಂದ ಅಡ್ರೆಸ್ ಸಿಕ್ತ ಮೇಲೆ ನಾವೇನು ಮಾಡ್ತೀವಿ, ಕಮ್ಯುನಿಕೇಷನ್ ಮಾಡ್ತೀವಿ. ಅಂದರೆ ಓಪನ್ ಆಗುತ್ತೆ ಇದ್ರದ್ದು www.amazon.com ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನೇನಿದೆ ನಾವು ಚೆಕ್ ಮಾಡ್ಬೋದು. ಏನಾದರೂ ನಾವು ಆನ್ಲೈನಲ್ಲಿ ಬುಕ್ಕು ಕೂಡ ಮಾಡ್ಬೋದು. ಸೊ ಡೊಮೇನ್, ಈಗ ನೇಮ್ ಇದು ರೀಡಬಲ್ ಆಗಿರೋದ್ರಿಂದ ಎಲ್ಲರೂ ನೆನ್ಪಿಟ್ಕೊಬೋದು. ಫಾರ್ ಎಕ್ಸಾಂಪಲ್ ಇವಾಗ www.gmail.com, ಅದು ಇವಾಗ ನಾವು ಜಿಮೇಲ್ ಹೆಂಗೆ ನೆನ್ಪಿಟ್ಕೋತೀವಿ, ನೇಮು ಅದು ನಮ್ಗೆ ಅರ್ಥ ಆಗುತ್ತೆ, ಆಯಿತಾ. ಬಟ್ ಅದರ IP ಅಡ್ರೆಸ್ನ ನೆನ್ಪಿಟ್ಕೊಳ್ಳಿ ಅಂದರೆ ಕಷ್ಟ ಆಗೋದು. ಸೊ ವೆರಿ ಸಿಂಪಲ್ಲಾಗಿ ಇಷ್ಟೇ ಹೇಳಬೇಕು. ಡೊಮೇನ್ ನೆಟ್ವರ್ಕ್ ಸಿಸ್ಟಮ್ ಅಂದರೆ ಅದು ನಾವೇನು ಅಡ್ರೆಸ್ನ ಟೈಪ್ ಮಾಡ್ತೀವಿ, ಏನು ನೇಮ್ನ ಟೈಪ್ ಮಾಡ್ತೀವಿ ಅಡ್ರೆಸ್ ಬಾರಲ್ಲಿ, ಅದನ್ನು IP ಅಡ್ರೆಸ್ಸಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ IP ಅಡ್ರೆಸ್ ಸಿಕ್ಕಿದ ಮೇಲೆ ನಾವು ಅದ್ರ ಮೂಲಕ ಏನು ಮಾಡ್ತೀವಿ, ನಾವು IP ಅಡ್ರೆಸ್ಸೇ ನಾವು ಟೈಪ್ ಮಾಡಲ್ಲ, ಅಲ್ಲಿಂದ ನಮ್ಮ ಮಿಷಿನ್ ಕನೆಕ್ಟ್ ಆಗುತ್ತೆ. ಆವಾಗ ನಾವೇನು ಮಾಡೋದು, ಇಲ್ಲಿ ಏನೇ ಟೈಪ್ ಮಾಡಿದ್ರೂ ಕೂಡ ಆ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ಹೋಗುತ್ತೆ. ಅಲ್ಲಿಂದ ನಾವು ಡೇಟಾನ ಸೆಂಡ್ ಮಾಡ್ಕೋಬೋದು, ಅಥವಾ ಡೇಟಾನ ನಾವು ರಿಸೀವ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಪ್ರೋಟೋಕಾಲು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ಫಸ್ಟ್ ಪ್ರೋಟೋಕಾಲಲ್ಲಿ ಏನಾಗುತ್ತೆ, ನಮಗೆ ನಾನು ಟೈಪ್ ಮಾಡಿರುವಂಥ ಅಡ್ರೆಸ್ಗೆ IP ಅಡ್ರೆಸ್ ಜನ್ರೇಟ್ ಆಗುತ್ತೆ. ಈಗ IP ಅಡ್ರೆಸ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನು, ಕಮ್ಯುನಿಕೇಟ್ ಮಾಡಬೇಕಲ್ವಾ, ಮೆಸೇಜ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ವಾ. ಆವಾಗ ನಾವೇನು ಯೂಸ್ ಮಾಡ್ತೀವಿ, HTTP ಅಂತಂದರೆ ಇಟ್ ಹೆಲ್ಪ್ ಅಸ್ ಟು ಕಮ್ಯುನಿಕೇಟ್ ಬಿಟ್ವೀನ್ ದ ಕ್ಲೈಂಟ್ ಕಂಪ್ಯೂಟರ್ಸ್ ಆ್ಯಂಡ್ ದ ವೆಬ್ ಸರ್ವರ್. Communication between client computers and web server is done by sending HTTP request and receiving HTTP response. ನಾವು ಯೂಶಲಿ www ಅಂತ ಕೊಡ್ತೀವಲ್ವಾ, is about communication between web clients and web server. ಸೊ ಇಲ್ಲಿ ನೋಡಿ, ಇದು ನಮ್ಮ ಮಿಷಿನು, ಇದು ಸರ್ವರ್ ಮಿಷಿನು. ಇಲ್ಲಿಂದ ನಾವು ಡೇಟಾನ ನಮ್ಗೆ ಬೇಕು ಅಂತ ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, ರಿಕ್ವೆಸ್ಟನ್ನ ಸೆಂಡ್ ಮಾಡ್ತೀವಿ, ಸರ್ವರ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ, ದೆನ್ ವಿಲ್ ಗೆಟ್ ಅ ಮೆಸೇಜ್. ಆಮೇಲೆ ನಾವೇನು ಮಾಡ್ಬೋದು, ಡೇಟಾನ ಸೆಂಡ್ ಮಾಡ್ಕೋಬೋದು, ರಿಸೀವ್ ಮಾಡ್ಕೋಬೋದು. ಸೊ ಇವೆರಡರ ಮಧ್ಯೆ ಕಮ್ಯುನಿಕೇಟ್ ಆಗೋಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ವಿ, ವಿ ಆರ್ ಸೆಂಡಿಂಗ್ ಅ ರಿಕ್ವೆಸ್ಟ್ ಆ್ಯಂಡ್ ರಿಸೀವಿಂಗ್ ದ ರೆಸ್ಪಾನ್ಸ್. ಅದನ್ನು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟು SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಏನು ಪಾಪ, ನೀನು ಆಲ್ರೆಡಿ ನೇಮಲ್ಲೇ ಹೇಳ್ತಿದೆ, ಮೇಲ್ ಟ್ರಾನ್ಸ್ಫರ್ ಅಂದರೆ ನಾವೆಲ್ಲ ಯೂಶಲಿ ಜಿಮೇಲೆಲ್ಲ ನಾವು ಯೂಸ್ ಮಾಡಿದ್ದೀವಲ್ವಾ. ಜಿಮೇಲ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಟು ಟ್ರಾನ್ಸ್ಫರ್ ದ ಫೈಲ್ಸ್ ಅಲ್ವಾ, ಫ್ರಮ್ ಒನ್ ಕಂಪ್ಯೂಟರ್ ಟು ದ ಅನದರ್ ಕಂಪ್ಯೂಟರ್. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಹೇಳ್ತಾರೆ ನಿಮಗೆ ಇದನ್ನು ಮೇಲ್ ಮಾಡಿ ಅಂದರೆ ಸೆಂಡ್ ಮಾಡಬೇಕು ಅಂತ. ಅವಾಗ ತಕ್ಷಣ ನಾವೇನು ಮಾಡ್ತೀವಿ, ಜಿಮೇಲ್ ಅಕೌಂಟ್ ಓಪನ್ ಮಾಡ್ಕೋತೀವಿ, ಫೈಲ್ನ ಅಟ್ಯಾಚ್ ಮಾಡ್ತೀವಿ, ಸೆಂಡ್ ಮಾಡ್ತೀವಿ. ಸೊ ಇದನ್ನು ಮಾಡೋದಕ್ಕೆ ನಾವು SMTP ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ದ ಸಿಂಪಲ್ ಮೇಲ್ಸ್. ಕ್ಲೈಂಟ್ ಏನು ಮಾಡ್ತಾನೆ, ಇಂಟರ್ನೆಟ್ ಮೂಲಕ ಮೇಲ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಸರ್ವರ್ಗೆ ಹೋಗುತ್ತೆ. ಇದರ ವರ್ಕ್ ಆಗುತ್ತೆ. ಸೆಂಡರಲ್ಲಿ MTP ಕ್ಲೈಂಟ್ ಇರುತ್ತೆ, ಅದು MTA ಸರ್ವರ್ಗೆ ಹೋಗುತ್ತೆ, ಅಲ್ಲಿಂದ ಇಂಟರ್ನೆಟ್ ಹೋಗುತ್ತೆ, ಇಂಟರ್ನೆಟ್ಟಿಂದ ಇಲ್ಲಿಗೆ ಮತ್ತೆ ಬಂದು ಸರ್ವರು ಕ್ಲೈಂಟ್ಗೆ ಬಂದು ರೀಚ್ ಆಗುತ್ತೆ. ಸೊ ಸೆಂಡರ್ ರಿಸೀವರು ಇವರಿಬ್ಬರ ಮಧ್ಯೆ ಏನಾಗ್ತಿದೆ, ಮೆಸೇಜ್ ಎಕ್ಸ್ಚೇಂಜ್ ಆಗ್ತಿದೆ, ಫೈಲ್ ಎಕ್ಸ್ಚೇಂಜ್ ಆಗ್ತಿದೆ. ದಟ್ ಈಸ್ ಡನ್ ಬೈ SMTP. SMTP ಅಂದರೆ ಇಟ್ ಈಸ್ ಮೇನ್ಲಿ ಯೂಸ್ ಟು ಟ್ರಾನ್ಸ್ಫರ್ ದ ಸಿಂಪಲ್ ಮೇಲ್ಸ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ದ ರಿಸೀವರ್. ನೆಕ್ಸ್ಟ್ ಒನ್ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಇದೇನು ಕಾನ್ಸೆಪ್ಟ್ ಅಂದರೆ ಇಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಸೊ ಇಲ್ಲಿ ನಾವೇನಂತ ಅಂದರೆ ಯೂಶಲಿ ಸೆಂಡರ್ ಇರ್ತಾರೆ,
ಅಲ್ವಾ. ಈಗ ಡೇಟಾ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಸೆಂಡರ್ ಇರಬೇಕು, ರಿಸೀವರ್ ಇರಬೇಕು. ಇವಾಗ ಇವರು ಆನ್ಲೈನಲ್ಲಿ ಇದ್ದಾನೆ, ಸೊ ನೆಟ್ ಯೂಸ್ ಮಾಡ್ಕೊಂಡು ಮೇಲ್ನ ಅಟ್ಯಾಚ್ ಮಾಡ್ತೇನೆ. ಇವಾಗ ಇವರು ಆನ್ಲೈನಲ್ಲಿ ಇಲ್ಲ, ಈಸ್ ಆಫ್ಲೈನ್. ಓಕೆ, ಪ್ರತಿಯೊಬ್ಬ ಯೂಸರ್ಗೂ ವೆನ್ ಎವರ್ ಈ ಕ್ರಿಯೇಟ್ಸ್ ದ ನ್ಯೂ ಜಿಮೇಲ್ ಅಕೌಂಟ್ ಅವ್ರಿಗೆ ಒಂದು ಮೇಲ್ ಬಾಕ್ಸ್ ಅಲಾಟ್ ಆಗುತ್ತೆ. ಈಗ ನಾನು ಒಂದು ಜಿಮೇಲ್ ಅಕೌಂಟ್ ಓಪನ್ ಮಾಡಿದ್ದೀನಿ ಅಂದರೆ ನನಗೊಂದು ಮೇಲ್ ಬಾಕ್ಸ್, ಇನ್ನೊಬ್ರಿಗೆ ಮೇಲ್ ಬಾಕ್ಸ್, ಅಂದರೆ ನಾವು ಕೊಡೋ ಅಂಥ ಯೂಸರ್ ನೇಮ್ ಮೇಲೆ ನಮಗೊಂದೊಂದು ಮೇಲ್ ಬಾಕ್ಸ್ ಅಲಾಟ್ ಆಗಿರುತ್ತೆ. ಸೊ ನನಗೆ ಯಾರೇ ಮೆಸೇಜ್ ಮಾಡಿದ್ರು ಕೂಡ ಅದೇನಾಗುತ್ತೆ, ಆ ಮೇಲ್ ಬಾಕ್ಸ್ಗೆ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಇವಾಗ ಸೆಂಡರು ಡೇಟಾನ ಸೆಂಡ್ ಮಾಡಿದ್ದಾನೆ, ರಿಸೀವರ್ ಇವಾಗ ಅವರು ಆನ್ಲೈನಲ್ಲಿ ಇಲ್ಲ, ಈಸ್ ಆಫ್ಲೈನ್. ಸೊ ಆವಾಗ ಅವ್ನ ಮೆಸೇಜ್ ಆನಲ್ಲಿಲ್ಲ ಅಂತ ಅಂದ್ಬಿಟ್ಟು ಮೆಸೇಜ್ ವಾಪಸ್ ಬಂದ್ಬಿಡಲ್ಲ. ಆ ಸೆಂಡರ್ ಸೆಂಡ್ ಮಾಡಿರೋವಂಥ ಮೆಸೇಜಸ್ ಏನಾಗ್ತಾ ಹೋಗುತ್ತೆ, ಅವ್ನ ಮೇಲ್ ಬಾಕ್ಸಲ್ಲಿ ಸ್ಟೋರ್ ಆಗುತ್ತೆ. ಯಾವ ಥರ ಇವಾಗ ನಿಮ್ಮ ಮನೆಗೆ ಒಂದು ಮನೆ ಮುಂದ್ಗಡೆ ಯೂಶ್ವಲಿ ನಾವು ಒಂದು ರೆಡ್ ಕಲರ್ ಪೋಸ್ಟ್ ಆಫೀಸ್ ಬಾಕ್ಸ್ ಥರ ನೋಡ್ತಿದ್ವಿ. ನಮ್ಮ ಮನೆ ಮುಂದ್ಗಡೆ ನಾವು ಇಟ್ಕೋತಿದ್ವಿ ಚಿಕ್ಕದಾಗಿ. ನಮ್ಗೆ ಏನೇನು ಬರ್ತಿತ್ತು ಲೆಟರ್ಸ್ ಆ ಬಾಕ್ಸಲ್ಲಿ ಡ್ರಾಪ್ ಆಗ್ತಾ ಹೋಗ್ತಿತ್ತು. ನಾವು ಯಾವಾಗ ಬರ್ತೀವಿ ಆಗ ಮೆಸೇಜ್ನ ರೀಡ್ ಮಾಡ್ತಿದ್ವಿ. ಹಂಗೆ ಕೂಡ ಇಲ್ಲೂ ಇಂಟರ್ನೆಟ್ಟಲ್ಲಿ ಕೂಡ ಸೇಮ್ ಪ್ರೊಸೀಜರೇ ಆಗೋದು. ಪ್ರತಿಯೊಬ್ಬ ಯೂಸರ್ಗೂ ಕೂಡ ಒಂದೊಂದು ಮೇಲ್ ಬಾಕ್ಸ್ ಅಂತ ಇರುತ್ತೆ. ಅವನು ಆನ್ಲೈನಲ್ಲಿ ಇಲ್ಲ ಅಂತಂದರೆ, ಆನ್ಲೈನಲ್ಲಿ ಇರಲಿ ಇಲ್ಲದೇ ಇರಲಿ, ಯಾರೇ ಅವ್ನಿಗೆ ಏನೇ ಮೇಲ್ ಮಾಡಿದ್ರು ಕೂಡ ಅದು ಅವ್ನ ಮೇಲ್ ಬಾಕ್ಸ್ಗೆ ಹೋಗಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಅವ್ನ ಮೇಲ್ ಬಾಕ್ಸಿಂದ ಇವಾಗ ಅವ್ನು ಆನ್ಲೈನ್ ಬಂದ, ಇವಾಗ ಅವ್ನ ಮೇಲ್ ಓಪನ್ ಮಾಡ್ತಾನೆ, ಅವ್ನಿಗೊಂದು 20 ಮೆಸೇಜಸ್ ಬಂದಿದೆ. ಸೊ ಇವಾಗ ಒಂದೊಂದನ್ನೇ ಓಪನ್ ಮಾಡಬೇಕು, ರಿಟ್ರೀವ್ ಮಾಡಬೇಕು, ತೆಗಿಬೇಕು ಅಂದರೆ ಆವಾಗ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತಲೇ ಯಾಕೆ ಕರಿತೀವಿ ಅಂತಂದರೆ, ಈವನ್ ದ ರಿಸೀವರ್ ಈಸ್ ನಾಟ್ ಆನ್ಲೈನ್, ಈಸ್ ಮೇಲ್ ಬಾಕ್ಸಲ್ಲಿ ಮೆಸೇಜಸ್ ಬಂದು ಸ್ಟೋರ್ ಆಗ್ತಾ ಇರುತ್ತೆ. ಯಾವಾಗ ಅವನು ಆನ್ಲೈನ್ ಬರ್ತಾನೆ ಆವಾಗ ಅವನು ಏನು ಮಾಡ್ಬೋದು, ಆ ಮೆಸೇಜಸ್ನ ಓಪನ್ ಮಾಡಿ ರಿಟ್ರೀವ್ ಮಾಡ್ಕೋಬೋದು. ಇಟ್ ಈಸ್ ಅ ವೈಡ್ಲಿ ಯೂಸ್ಡ್ ಇನ್ ಇಮೇಲ್ ಅಪ್ಲಿಕೇಶನ್. ಇಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ಅ ಇಮೇಲ್ ಫ್ರಮ್ ಅ ಇಮೇಲ್ ಸರ್ವರ್. ಇಲ್ಲಿ 2 ಮೋಡ್ ಇರುತ್ತೆ, ಡಿಲೀಟ್ ಮೋಡ್ ಮತ್ತು ಕೀಪ್ ಮೋಡ್ ಅಂತ. ಡಿಲೀಟ್ ಮೋಡ್ ಅಂತ ಅಂದರೆ ಒನ್ಸ್ ದ ಮೆಸೇಜ್ ನಾವು ರೀಡ್ ಮಾಡಾದಮೇಲೆ ಅದು ಮೇಲ್ ಬಾಕ್ಸಿಂದ ಡಿಲೀಟ್ ಆಗುತ್ತೆ. ಕೀಪ್ ಮೋಡ್ ಅಂತಂದರೆ ಮೆಸೇಜ್ ರಿಟ್ರೀವ್ ಮಾಡಾದ್ಮೇಲೆ ಮೇಲ್ ರಿಟ್ರೀವ್ ಮಾಡಿದ್ರು ಕೂಡ ಅದು ಮೇಲ್ ಬಾಕ್ಸಲ್ಲಿ ಒಂದು ಕಾಪಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದು ಇಂಟರ್ನೆಟ್ ಮೇಲ್ ಸರ್ವರು. ಈಗ ಇಂಟರ್ನೆಟ್ ಇದೆ, ಕ್ಲೈಂಟ್ಗೆ ನಾವು ಮೆಸೇಜ್ ಮಾಡಿದ್ದೀವಿ, ಅವ್ನ ಮೆಸೇಜಸ್ ಎಲ್ಲ ಬಂದು ಈಗ ಮೇಲ್ ಸರ್ವರಲ್ಲಿ ಸ್ಟೋರ್ ಆಗಿದೆ. ಈಗ ಅವನು ಒಂದ್ಸತಿ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಕೋಬೋದು, ವರ್ಕ್ ಬುಕ್ ಅವ್ನ ಕಂಪ್ಯೂಟರಲ್ಲಿ ಓಪನ್ ಮಾಡ್ಕೋಬೋದು. ಸೊ ಅವ್ನು ಓಪನ್ ಮಾಡಿದಾಗೆಲ್ಲ ಏನಾಗುತ್ತೆ ಅಂತಂದರೆ ಅವ್ನ ಮೆಸೇಜಸ್ಗಳು ಕಾಪಿ ಹೋಗ್ತಾ ಹೋಗುತ್ತೆ. ಈಗ ನಾನು ಇವಾಗ ಮೇಲ್ ಓಪನ್ ಮಾಡಿರ್ತೀನಿ, ನನಗೆ ಮೆಸೇಜಸ್ ಬಂದಿರುತ್ತೆ, ಅದನ್ನು ನಾನು ಎಲ್ಲಿ ಬೇಕಾದರೂ ಕುತ್ಕೊಂಡು ಓಪನ್ ಮಾಡ್ಬೋದು. ಸೊ ಆವಾಗ ನಾನು ಓಪನ್ ಮಾಡ್ತಿದ್ದೀನಿ ಅಂತಂದರೆ ಕಾಪಿ ಆಫ್ ದ ಮೆಸೇಜಸ್ ಸೆಂಡಿಂಗ್ ಟು ಯುವರ್ ಡಿವೈಸ್. ವೆರಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇದೊಂದು ಇಮೇಲ್ ಅಪ್ಲಿಕೇಶನು. ಈ ಅಪ್ಲಿಕೇಶನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಮೇಲ್ ಸರ್ವರಿಂದ ಇಮೇಲ್ಸ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಅದಾದಮೇಲೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವೆರಿ ಸಿಂಪಲ್ಲು. ಇಟ್ ಈಸ್ ಆಲ್ಸೋ ವೈಡ್ಲಿ ಯೂಸ್ಡ್ protocol. Mainly it is used to transfer larger file from one computer to the another. ಈ ಇಮೇಲ್ಗಳಲ್ಲಿ ಈಗ SMTP ಮತ್ತು POP ಇವೆಲ್ಲ ಇಮೇಲ್ ಪ್ರೋಟೋಕಾಲ್ಸ್ ಅಂತ ಹೇಳಿದ್ವಲ್ವಾ, ಅಲ್ಲಿ ಏನು ಗೊತ್ತಾ ಡಿಸ್ಅಡ್ವಾಂಟೇಜು, ಸೈಜ್ ಆಫ್ ದ ಫೈಲ್ ಇದು ಲಿಮಿಟ್ ಇರುತ್ತೆ, ಇಷ್ಟು ಅಮೌಂಟ್ ಆಫ್ ಫೈಲೇ ಸೈಜ್ ಕಳಿಸ್ಬೇಕು ಅಂತ. ಬಟ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಏನಪ್ಪ ಅಂದರೆ ಇಟ್ ಈಸ್ ವೈಡ್ಲಿ ಯೂಸ್ ಟು ಟ್ರಾನ್ಸ್ಫರ್ ಲಾರ್ಜರ್ ಫೈಲ್ಸ್ ಫ್ರಮ್ ಒನ್ ಕಂಪ್ಯೂಟರ್ ಟು ದಿ ಅನದರ್ ಕಂಪ್ಯೂಟರ್. ಟ್ರಾನ್ಸ್ಫರಿಂಗ್ ದ ಫೈಲ್ ಫ್ರಮ್ ಕ್ಲೈಂಟ್ ಟು ಸರ್ವರ್ನ ನಾವು ಅಪ್ಲೋಡಿಂಗ್ ಅಂತ ಕರಿತೀವಿ. ಮತ್ತು ಟ್ರಾನ್ಸ್ಫರಿಂಗ್ ಫೈಲ್ಸ್ ಫ್ರಮ್ ಸರ್ವರಿಂದ ಕ್ಲೈಂಟ್ನ ತಗೊಳ್ಳೋದನ್ನು ಡೌನ್ಲೋಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ FTP ಕ್ಲೈಂಟು FTP ಸರ್ವರು ಫೈಲ್ನ ನಾವೇನು ಮಾಡ್ತಿದ್ವಿ, ಟ್ರಾನ್ಸ್ಫರ್ ಮಾಡ್ತಿದ್ವಿ. So it is one of the mostly widely used protocol. It is mainly used to transfer a larger files from one computer to the another computer. SMTP ಮತ್ತು POP protocol the disadvantage ಏನಂತ ಅಂದರೆ there is a size limit, but here there is no size limit. You can transfer the data. ಸೊ ಫಾರ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್ ನಾವು ಅಪ್ಲಿಕೇಶನ್ ಲೇಯರಲ್ಲಿ ಯಾವ್ಯಾವುದನ್ನ ನೋಡಿದ್ದೀವಿ ಅಂತಂದರೆ DNS ಪ್ರೋಟೋಕಾಲು, ಅದು ನಾವು ಕೊಟ್ಟಿರೋ ಅಂಥ ಅಡ್ರೆಸ್ ಫೈಲ್ ಕೊಟ್ಟಿರೋ ಅಂಥ ನೇಮ್ನ IP ಅಡ್ರೆಸ್ಸಾಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು HTTP ಪ್ರೋಟೋಕಾಲು. 2 ಮಿಷಿನ್ಗಳು ಕಮ್ಯುನಿಕೇಟ್ ಆಗಬೇಕು ಅಂದರೆ ಫಸ್ಟು ರಿಕ್ವೆಸ್ಟ್ ಹೋಗುತ್ತೆ, ರೆಸ್ಪಾನ್ಸ್ ಬರುತ್ತೆ, ಅದಾದಮೇಲೆ ಎರಡೂ ಕೂಡ ಕಮ್ಯುನಿಕೇಷನ್ನ ಶುರು ಮಾಡ್ಕೋಬೋದು. ಇದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾರಿಗಾದ್ರೂ ಕಾಲ್ ಮಾಡ್ತೀರಾ, ಫಸ್ಟ್ ಏನಂತೀರಾ, ಹಾಯ್ ಅಂತೇಳಿ ಹೆಲೋ ಅಂತೀರಾ, ಆ ಕಡೆಯಿಂದ ಹೆಲೋ. ಸೊ ಇಲ್ಲಿ ಕನ್ಫರ್ಮೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಮೆಸೇಜ್ನ ಎಕ್ಸ್ಚೇಂಜ್ ಮಾಡ್ಕೋತೀರಲ್ವಾ. ಹಾಗೆ ಕೂಡ ನೆಟ್ವರ್ಕಲ್ಲಿ 2 ಡಿವೈಸಸ್ಗಳು ಕಮ್ಯುನಿಕೇಟ್ ಮಾಡ್ಕೋಬೇಕು ಅಂದರೆ ಫಸ್ಟು ರಿಕ್ವೆಸ್ಟ್ ಹೋಗುತ್ತೆ, ರೆಸ್ಪಾನ್ಸ್ ಬರುತ್ತೆ.
ಅದಾದಮೇಲೆ ನೆಕ್ಸ್ಟು SMTP ಪ್ರೋಟೋಕಾಲು, ಅದನ್ನು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಮೇಲ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಈ ಪ್ರೋಟೋಕಾಲ್ನ ಯೂಸ್ ಮಾಡ್ಕೋತೀವಿ. POP ಪ್ರೋಟೋಕಾಲ್ ಅಂತಂದರೆ ಅಗೇನ್ ಇಟ್ ಈಸ್ ಆಲ್ಸೋ ಮೇಲ್ ಟ್ರಾನ್ಸ್ಫರಿಂಗ್ ಪ್ರೋಟೋಕಾಲ್. ಇಲ್ಲಿ ಕಾನ್ಸೆಪ್ಟು ಇಂಟ್ರೆಸ್ಟ್ ಪೋಸ್ಟ್ ಆಫೀಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಒಬ್ಬ ಯೂಸರ್ಗೆ ಬರೋ ಅಂಥ ಮೇಲ್ಸ್ಗಳು ಅವ್ನ ಮೇಲ್ ಬಾಕ್ಸಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅವ್ನಿಗೆ ಯಾವಾಗ ಬೇಕೋ ಆ ಮೇಲ್ಸ್ಗಳನ್ನ ಅವನೇನು ಮಾಡ್ಬೋದು, ರಿಟ್ರೀವ್ ಮಾಡ್ಕೋಬೋದು. ಅದಕ್ಕೆ ಮೇಲ್ಸ್ಗಳು ಹೋಗಿ ಸ್ಟೋರ್ ಆಗೋದ್ರಿಂದ ಅದನ್ನು ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತ ಕರಿತೀವಿ. ಲಾಸ್ಟ್ ಒನ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಏನಂತಂದರೆ ಲಾರ್ಜರ್ ಫೈಲ್ಸ್ನ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದಾಗ ಈ ಪ್ರೋಟೋಕಾಲ್ಸ್ಗಳನ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದ ಟಾಪಿಕ್ we have learnt in this class, and we'll see some of the MCQ questions related to these topics. First question is, a set of rules that governs communication is known as protocol. ಅಲ್ವಾ, ಕಮ್ಯುನಿಕೇಷನ್ ಮಾಡೋಕ್ಕೆ ಬೇಕಾಗಿರುವಂಥ ರೂಲ್ಸ್ಗಳನ್ನ ನಾವು ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಆಪ್ಷನು ಟ್ರೂ ಮತ್ತು ಫಾಲ್ಸ್. ಸೊ ಕರೆಕ್ಟ್ ಆನ್ಸರ್ ಇಸ್ ಟ್ರೂ. ನಾನೇನಂತ ಹೇಳಿದ್ದೆ, ಆ ಪ್ರೋಟೋಕಾಲ್ ಡೆಫಿನೇಷನು ಆ ಸೆಟ್ ಆಫ್ ರೂಲ್ಸ್ ದಟ್ ಗೌನ್ಸ್ ದ ಡೇಟಾ ಕಮ್ಯುನಿಕೇಷನ್ನ ನಾವು ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಆನ್ಸರ್ ಇಸ್ ಟ್ರೂ. ಸೆಕೆಂಡ್ ಕ್ವೆಶನ್, DNS ಪ್ರೋಟೋಕಾಲ್ ಇಸ್ ಯೂಸ್ಡ್ ಇನ್ ಡ್ಯಾಶ್ ಲೇಯರ್. ಅಂದರೆ OSI ಮಾಡೆಲಲ್ಲಿ ನಾವು 7 ಲೇಯರ್ಸ್ ಇದೆ ಅಂತ ಹೇಳಿದ್ದೆ. ಪ್ರತಿಯೊಂದು ಲೇಯರ್ಸ್ಗಳು ನಾವು ಡಿಫ್ರೆಂಟ್ ಪ್ರೋಟೋಕಾಲ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ ಟು ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಸೊ ಅದೇ ಥರ DNS ಪ್ರೋಟೋಕಾಲ್ನ ಯಾವ ಲೇಯರಲ್ಲಿ ಯೂಸ್ ಮಾಡ್ತೀವಿ? ಆಪ್ಷನ್ ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಅಪ್ಲಿಕೇಶನ್ ಲೇಯರ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರಲ್ಲಿ ನಾವು DNS ಪ್ರೋಟೋಕಾಲ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್, ಡೊಮೇನ್ ನೇಮ್ ಈಸ್ ಅ ಹ್ಯೂಮನ್ ರೀಡಬಲ್ ನೇಮ್. ಡೊಮೇನ್ ನೇಮ್ ಏನಿದೆ ಅದನ್ನು ಹ್ಯೂಮನ್ ರೀಡಬಲ್ ನೇಮ್ ಅಂತಲೂ ಕರೀತಾರೆ. ಫಾಲ್ಸ್ ಆರ್ ಟ್ರೂ? ಸೊ ಡೊಮೇನ್ ನೇಮ್ ಇಸ್ ಅ ಹ್ಯೂಮನ್ ರೀಡಬಲ್ ನೇಮ್. ಎಸ್, ದ ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್, ಫುಲ್ ಫಾರ್ಮ್ ಆಫ್ HHTP ಪ್ರೋಟೋಕಾಲ್. ನಿಮ್ಗೆ ಹೇಳಿದೆ ಅಲ್ವಾ, HHTP ಪ್ರೋಟೋಕಾಲ್ ಈಸ್ ಒನ್ ಆಫ್ ದ ಪ್ರೋಟೋಕಾಲ್ ವಿ ಯೂಸ್ ಇನ್ ದಿ ಅಪ್ಲಿಕೇಶನ್ ಲೇಯರು. ಸೊ ಈ ಪ್ರೋಟೋಕಾಲ್ದು ಫುಲ್ ಫಾರ್ಮ್ ಏನು? ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ಟೆಕ್ಸ್ಟ್ ಮಾರ್ಕಪ್ ಪ್ರೋಟೋಕಾಲ್, ಹೈಪರ್ಟೆಕ್ಸ್ಟ್ ಲಿಂಕ್ ಪ್ರೋಟೋಕಾಲ್, ನನ್ ಆಫ್ ದಿ ಎಬೋವ್. The correct answer is hypertext transfer protocol. Next, SMTP protocol is used to transfer emails. SMTP ಪ್ರೋಟೋಕಾಲ್ನ ನಾವು ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇಲ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಫಾಲ್ಸಾ ಟ್ರೂನಾ ಅಂತ? ಸೊ SMTP ಪ್ರೋಟೋಕಾಲ್ ಅಂದರೆ ಫುಲ್ ಫಾರ್ಮು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಲೇ. ಆ್ಯಸ್ ದ ನೇಮ್ ಇಟ್ ಸೆಲ್ಫಲ್ಲೇ ಹೇಳ್ತಿದೆ ಮೇಲ್ ಟ್ರಾನ್ಸ್ಫರ್ ಅಂತ. ಸೊ ದಿಸ್ ಪ್ರೋಟೋಕಾಲ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ದ ಇಮೇಲ್. ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್, POP is an application layer protocol. Application layer protocol. ಅಪ್ಲಿಕೇಶನ್ ಲೇಯರ್ಸಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್ ಅಂತ ಹೇಳಿದ್ವಿ. ಅದರಲ್ಲಿ POP ಕೂಡ ಇಟ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಪ್ರೋಟೋಕಾಲ್. ಆನ್ಸರ್ ಇಸ್ ಟ್ರೂನಾ ಫಾಲ್ಸಾ? ಸೊ ಆನ್ಸರ್ ಇಸ್ ಟ್ರೂ. POP ಕೂಡ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್. So what are the topic we have learnt in the today's session is that what is a protocol, characteristic features of protocol, then application protocols DNS, HTTP, SMTP, POP and FTP protocols ಬಗ್ಗೆ ಓದಿದ್ದೀವಿ. So these are the topics we have studied in the today's class. Next, reference. I have collected the information from all these reference. If you need any further informations related to protocols, you can go through this references what I have given in this slide. Thank you.